ಹಾಕೊಂಡು ಬರವ ಆಮೇಲೆ ಬರ್ತೀನಿ ತಿನ್ನು. ರಾಯರು ಇಲ್ಲಿ ಮಲಗ್ತಿದ್ದಂಥ ಜಾಗ. ಇದೇನು ಪ್ಲೇಸ್ ಅಮ್ಮ? ರಾಯರು ಮಲ್ಕೊಂಡಿದ್ದು ಜಾಗ. ರಾಯರ ಮನೆ ಅಲ್ಲ ಇದು. ಮನೆ ಏನು ಹಾಕಿಲ್ಲ, ಹಿಂಗೆ ಮುಟ್ಟಿದ್ದಷ್ಟು ನಮಸ್ಕಾರ ಮಾಡಿ. ರಾಯರ್ ಮಲ್ಕೊಂಡಿದ್ದ ಜಾಗ ಅಂತ. ಎಲ್ರಿಗೂ ನಮಸ್ತೆ. ಇಷ್ಟೊತ್ತು ನೀವು ನೋಡಿದ್ದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ. ಮಂತ್ರಾಲಯದಲ್ಲಿರುವ ಅಪ್ಪಣ್ಣಾಚಾರ್ಯರ ಮನೆ ಭಕ್ತರ ದೃಷ್ಟಿಯಲ್ಲಿ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು. ಮಂತ್ರಾಲಯದಿಂದ ಸ್ವಲ್ಪ ದೂರ ಸಮೀಪದಲ್ಲೇ ಇರುವಂಥದ್ದು ಅಪ್ಪಣ್ಣಾಚಾರ್ಯ ಅವರು. ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಅತ್ಯಂತ ಆಪ್ತ ಶಿಷ್ಯರಾಗಿದ್ದರು. ಈ ಮನೆಗೆ ಸಂಬಂಧಿಸಿದ ಅನೇಕ ಭಕ್ತಿ ಕಥೆಗಳು ಮತ್ತು ಅದ್ಭುತ ಘಟನೆಗಳು ಇಂದಿಗೂ ಭಕ್ತರಲ್ಲಿ ಭಾವನಾತ್ಮಕ ಭಕ್ತಿಯನ್ನೇ ಮೂಡಿಸುತ್ತೆ ಅಂತ ಹೇಳ್ಬೋದು. ಸೊ ಅಷ್ಟಕ್ಕೂ ಈ ಅಪ್ಪಣ್ಣಾಚಾರ್ಯರು ಯಾರು? ಅಪ್ಪಣ್ಣಾಚಾರ್ಯರು ಸಂಸ್ಕೃತ ಪಂಡಿತರು, ಕವಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತರಾಗಿದ್ದರು. ಅವರು ರಚಿಸಿದ ಶ್ರೀ ರಾಘವೇಂದ್ರ ಸ್ತೋತ್ರ ಇಂದಿಗೂ ಪ್ರತಿದಿನ ಲಕ್ಷಾಂತರ ಭಕ್ತರು ಪಠಿಸುತ್ತಾರೆ. ಅದೇ ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅನ್ನುವಂಥದ್ದು. ಹೇಳುವ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವಾಗ ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿಯನ್ನು ದಾಟುತ್ತಾ ಬರ್ತಿದ್ರು. ಆಗ ಅವರು ಭಾವೋದ್ರೇಕದಲ್ಲಿ ಸ್ತೋತ್ರವನ್ನು ಪಠಿಸುತ್ತಿದ್ದರು. ಅವರು ಬರೆಯುತ್ತಿದ್ದ ಈ ಶ್ಲೋಕ ಅರ್ಧದಲ್ಲೇ ನಿಂತಾಗ ಸ್ವಾಮಿಗಳೇ ಸಾಕ್ಷಿ ಹಯ ಸ್ತೋತ್ರ ಹಿ ಎಂದು ಪೂರ್ಣಗೊಳಿಸಿದರೆಂದು ಭಕ್ತರ ನಂಬಿಕೆ. ಇನ್ನು ನೀವು ನೋಡ್ತಾ ಇರೋದು ಈ ಹುಡುಗ ಏನು ಅಲ್ಲಿರೋ ಅಂತಹ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರಲ್ಲ. ಸೊ ಈ ಜಾಗ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಅಂತ ಕೂಡ ಹೇಳಲಾಗುತ್ತೆ. ಒಂದು ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ಭಕ್ತರು ಇದನ್ನು ಅಪಾರ ಭಕ್ತಿಯಿಂದ ನೋಡ್ತಾರೆ. ಈ ಸ್ಥಳದ ಬಗ್ಗೆ ಇರುವ ನಂಬಿಕೆಗಳು, ಸ್ವಾಮಿಗಳು ಇಲ್ಲಿ ಧ್ಯಾನ ಮತ್ತು ವಿಶ್ರಾಂತಿ ಮಾಡ್ತಿದ್ರು.
ಆ ಜಾಗದಲ್ಲಿ ಅಪಾರ ದೈವಿಕ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ. ಅನೇಕರು ಅಲ್ಲಿ ಪ್ರಾರ್ಥನೆ ಮಾಡಿದರೆ ಮನಃಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಕೆಲವರು ತಮ್ಮ ಸಂಕಷ್ಟಗಳು ದೂರವಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಅಲ್ಲಿ ಇಂದಿಗೂ ಹಳೆಯ ಕಾಲದ ನೆನಪುಗಳನ್ನು ಉಳಿಸಿಕೊಂಡಿರುವ ಮರದ ಹಾಸಿಗೆ, ಕೋಣೆ ಹಾಗೂ ಪವಿತ್ರ ವಾತಾವರಣವನ್ನು ನೋಡಬಹುದು ಎಂದು ಭಕ್ತರು ಹೇಳ್ತಾರೆ. ಇನ್ನು ಮಂತ್ರಾಲಯದ ಮಹತ್ವ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಿಂದ ವಿಶ್ವ ಪ್ರಸಿದ್ಧ ಕ್ಷೇತ್ರವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ. ಅಲ್ಲಿ ಪ್ರಮುಖವಾಗಿ ನೋಡುವ ಸ್ಥಳಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಅಪ್ಪಣ್ಣಾಚಾರ್ಯರ ಮನೆ, ತುಂಗಭದ್ರಾ ನದಿ ತೀರ, ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರ. ಭಕ್ತರ ನಂಬಿಕೆಯ ಪ್ರಕಾರ ಮಂತ್ರಾಲಯಕ್ಕೆ ಭೇಟಿ ನೀಡುವುದರಿಂದ ಮನಃಶಾಂತಿ ಮತ್ತು ಗುರುಕೃಪೆ ದೊರೆಯುತ್ತದೆ. ಅಪ್ಪಣ್ಣಾಚಾರ್ಯರ ಮನೆ ಮಂತ್ರಾಲಯದ ಮಠದ ಸಮೀಪದಲ್ಲೇ ಇದ್ದು ಭಕ್ತರು ಅತ್ಯಂತ ಭಕ್ತಿಯಿಂದ ಭೇಟಿ ನೀಡುವ ಸ್ಥಳ. ಈ ಮನೆ ಸಾಮಾನ್ಯ ಮನೆಯಲ್ಲ, ಇದು ಗುರು ಶಿಷ್ಯರ ಭಕ್ತಿಯ ಪ್ರತೀಕ ಎಂದು ಭಾವಿಸಲಾಗುತ್ತದೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅನೇಕ ಬಾರಿ ಆಗಮಿಸಿ ಉಪನ್ಯಾಸ ಮತ್ತು ಧ್ಯಾನ ಮಾಡಿದರೆಂದು ನಂಬಿಕೆ. ಮನೆಯೊಳಗಿನ ಕೆಲವು ಭಾಗಗಳನ್ನು ಇಂದಿಗೂ ಪವಿತ್ರ ಸ್ಥಳವೆಂದು ಕಾಯ್ದಿರಿಸಲಾಗಿದೆ. ಭಕ್ತರು ಮೌನವಾಗಿ ಕುಳಿತು ಜಪ ಮಾಡುವ ಸಂಪ್ರದಾಯ ಇದೆ. ಹಲವರು ಇಲ್ಲಿ ಗುರುರಾಯರ ಸಾನ್ನಿಧ್ಯ ಅನುಭವ ಆಗುತ್ತದೆ ಅಂತ ಕೂಡ ಹೇಳ್ತಾರೆ. ಮನೆಯೊಳಗಿನ ಆ ಒಂದು ಪಾಸಿಟಿವ್ ವೈಬ್ ಇದೆಯಲ್ಲ, ಸೊ ಅದು ಎಲ್ಲರ ಗಮನ ಸೆಳೀತೆ. ಏನೋ ಒಂಥರ ಮನಃಶಾಂತಿ. ಸೊ ಮನೆಯೊಳಗೆ ಹೋದರೆ ಏನೋ ಒಂಥರ ವಾತಾವರಣನೇ ಚೆಂದ ಅನಿಸುತ್ತೆ. ಸೊ ನೋಡಿ, ಇದು ನೋಡಿದ್ರೇ ಎಷ್ಟು ಖುಷಿ ಆಗುತ್ತೆ. ಒಂಥರ ಪಾಸಿಟಿವ್ ವೈಬ್ ಈ ಮನೆಯಲ್ಲಿ ಇದೆ. ಖುಷಿ, ಮನೆಗೆ ಸಂತೋಷ, ಆಮೇಲೆ ನೆಮ್ಮದಿ ಈ ಜಾಗ ನೋಡಿದ್ರೆ ಅನಿಸುತ್ತೆ. ಹೌದಾ, ರಾಯರು ಮಲಗಿದ ಜಾಗನ ಹಬ್ಬ ಅಂಥೇಳಿ ನಮಗೆ ಒಂಥರ ಮೈ ಜುಮ್ಮೆನಿಸುವಂತಹ ಸ್ಥಳ ಅಂತ ಹೇಳ್ಬೋದು. ಸೊ ಸಾಕಷ್ಟು ಜನ ಭಕ್ತರು ಕೈ ಮುಗಿದು ಅದಕ್ಕೆ ಕಾಣಿಕೆ ರೂಪದಲ್ಲಿ ಹಾಕ್ತಾರೆ ಈ ಜಾಗದಲ್ಲಿ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿರೋ ಅಂಥದ್ದು ನೋಡ್ಬೋದು ನೀವು. ಅದಕ್ಕೆ ನೀಟಾಗಿ ಸಗಣಿ ಎಲ್ಲ ಸಾರಿಸಿ ಎಷ್ಟು ಚಂದವಾಗಿ ರಂಗೋಲಿ ಎಲ್ಲ ಬಿಡಿಸಿ ನೀಟಾಗಿ ಇಟ್ಟಿದ್ದಾರೆ. ಖುಷಿಯಾಗುತ್ತೆ ನೋಡಿದ್ರೆ. ಹೌದಾ, ನಾವು ಈ ಸ್ಥಳಕ್ಕೆ ಬಂದು ನೋಡಿದ್ವಲ್ಲ ಅನ್ನೋದು ಒಂಥರ ಮನಸ್ಸಿಗೆ ನೆಮ್ಮದಿ. ಅಲ್ಲಿ ಮೇಂಟೆನೆನ್ಸ್ ಕೂಡ ಅಷ್ಟೇ ನೀಟಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಹೇಗನ್ನಿಸ್ತು ಅಂಥೇಳಿ ನೀವೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.